ನಮಸ್ಕಾರ ಸ್ನೇಹಿತರೆ. ಇಂಗ್ಲೆಂಡ್ಗೆ ಟೆಸ್ಟ್ ಕೋಚ್ ಬೇಕು, ಆದರೆ ಯಾರಾಗ್ತಾರೆ ಅನ್ನೋದೇ ಈಗ ದೊಡ್ಡ ಯಕ್ಷ ಪ್ರಶ್ನೆ. ಈ ರೇಸ್ನಲ್ಲಿ ನಮ್ಮ ರಾಹುಲ್ ದ್ರಾವಿಡ್, ರವಿಶಾಸ್ತ್ರಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ ಈ ರೇಸ್ನಲ್ಲಿ ಎಲ್ಲದಕ್ಕಿಂತ ದೊಡ್ಡ ಹೆಸರು ಸೌಂಡ್ ಮಾಡ್ತಾ ಇರೋದು ಅಂದರೆ ಆ್ಯಂಡಿ ಫ್ಲವರ್ ಹೆಸರು. ನೆಕ್ಸ್ಟ್ ಇಂಗ್ಲೆಂಡ್ ಕೋಚ್ ಇವರೇ ಅನ್ನೋ ಮಾತಿದೆ. ಇಂಗ್ಲೆಂಡ್ ಕೂಡ ಇವರ ಬರುವಿಕೆಗಾಗಿ ಕಾಯ್ತಾ ಇದೆ. ಇವರಿಗೋಸ್ಕರನೇ ತನ್ನ ರೂಲ್ಸ್ ಕೂಡ ಚೇಂಜ್ ಮಾಡಿದೆ. ಯಾಕೆ ಇವರಿಗೆ ಅಷ್ಟು ಡಿಮ್ಯಾಂಡ್? RCB ಬಿಟ್ಟು ಇಂಗ್ಲೆಂಡ್ ಸೇರ್ತಾರಾ ಫ್ಲವರ್? ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಮೆಕಲಮ್ ಇಂಗ್ಲೆಂಡ್ ಟೆಸ್ಟ್ ಕೋಚ್ ಹುದ್ದೆಯಿಂದ ಕೆಳಗಿಳಿತಾ ಇದ್ದಂತೆ ಹೊಸ ಕೋಚ್ ಹುಡುಕಾಟದಲ್ಲಿ ECB ಇದೆ. ಈ ರೇಸ್ನಲ್ಲಿ ಕೇಳ್ತಾ ಇರೋದು RCBಯ ಕೋಚ್ ಆ್ಯಂಡಿ ಫ್ಲವರ್ ಹೆಸರು. RCB ತಂಡ 2 ಸಲ ಕಪ್ ಎತ್ತಿ ಹಿಡಿಯುವುದರ ಹಿಂದೆ ಇದ್ದಿದ್ದು ಕೋಚ್ ಆ್ಯಂಡಿ ಫ್ಲವರ್. ಜಿಂಬಾಬ್ವೆಯ ಮಾಜಿ ಕ್ರಿಕೆಟಿಗರಾಗಿರುವ ಫ್ಲವರ್ ವಿಶ್ವ ಕ್ರಿಕೆಟ್ನ ಅತ್ಯಂತ ಯಶಸ್ವಿ ಕೋಚ್ಗಳಲ್ಲಿ ಒಬ್ಬರು. ತರಬೇತಿ ನೀಡಿದ ಬಹುತೇಕ ತಂಡಗಳು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಮೊದಲು ಇವರ ಸಾಧನೆಯನ್ನು ನೋಡ್ತಾ ಹೋಗೋಣ ಬನ್ನಿ. ಫ್ಲವರ್ ಅವರ ಕೋಚಿಂಗ್ ಪಯಣ 2007ರಲ್ಲಿ ಇಂಗ್ಲೆಂಡ್ ತಂಡದ ಸಹಾಯಕ ಕೋಚ್ ಆಗಿ ಆರಂಭ ಆಯಿತು. ಅವರ ಮಾರ್ಗದರ್ಶನದಲ್ಲಿ ಇಂಗ್ಲೆಂಡ್ 2010ರಲ್ಲಿ ಮೊದಲ ಬಾರಿಗೆ ICC T20 ವಿಶ್ವಕಪ್ ಗೆದ್ದು ಇತಿಹಾಸವನ್ನು ನಿರ್ಮಿಸಿತ್ತು. ನಂತರ ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟ್ನಲ್ಲಿ ವಿಶ್ವ ನಂಬರ್ 1 ಸ್ಥಾನಕ್ಕೇರಿದಾಗಲೂ ಫ್ಲವರ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು. 2009, 2011 ಮತ್ತು 2013ರ ಆ್ಯಶಸ್ ಸರಣಿಗಳಲ್ಲಿ ಇಂಗ್ಲೆಂಡ್ ಸತತ ಜಯ ಸಾಧಿಸಿದಾಗ ತಂಡದ ಕೋಚ್ ಅವರೇ ಆಗಿದ್ದರು. ಫ್ರಾಂಚೈಸಿ ಕ್ರಿಕೆಟ್ನಲ್ಲಿಯೂ ಫ್ಲವರ್ ಅವರ ಯಶೋಗಾಥೆ ಮುಂದುವರೆದಿದೆ. 2020ರಲ್ಲಿ ಕೆರಿಬಿಯನ್ ಪ್ರೀಮಿಯರ್ ಲೀಗ್ನಲ್ಲೂ ಸೆಂಟ್ ಲೂಸಿಯಾ ಕಿಂಗ್ಸ್ ತಂಡವನ್ನು 2 ಬಾರಿ ಫೈನಲ್ಗೆ ಕೊಂಡೊಯ್ದಿದ್ರು. 2021ರಲ್ಲಿ ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ ಮುಲ್ತಾನ್ ಸುಲ್ತಾನ್ಸ್ ತಂಡವನ್ನು ಚಾಂಪಿಯನ್ ಮಾಡಿದರು. 2022ರಲ್ಲಿ ದಿ 100 ಟೂರ್ನಿಯಲ್ಲಿ ಟ್ರೆಂಟ್ ರಾಕೆಟ್ಸ್ ತಂಡ ಪ್ರಶಸ್ತಿ ಗೆದ್ದಾಗ ಅದರ ಹಿಂದಿನ ತಂತ್ರಗಾರರು ಫ್ಲವರೇ ಆಗಿದ್ದರು. 2023ರಲ್ಲಿ ಇಂಟರ್ನ್ಯಾಷನಲ್ ಲೀಗ್ T20 ಟೂರ್ನಿಯಲ್ಲಿ ಗಲ್ಫ್ ಜೈಂಟ್ಸ್ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದ್ರು. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಕೋಚ್ ಆಗಿ ಸತತ 2 ಸೀಸನ್ಗಳಲ್ಲಿ ಪ್ಲೇ ಆಫ್ ಪ್ರವೇಶ ಮಾಡಲು ಇವರು ನೆರವಾಗಿದ್ದರು. RCBಗೆ ಬ್ಯಾಕ್ ಟು ಬ್ಯಾಕ್ IPL ಟ್ರೋಫಿ ಗೆಲ್ಲಿಸಿಕೊಡುವ ಮೂಲಕ ಆ್ಯಂಡಿ ತಮ್ಮ ಪವರ್ ಏನು ಅನ್ನೋದನ್ನು ತೋರಿಸಿದ್ದಾರೆ. ಇಂಗ್ಲೆಂಡ್ ತಂಡದ ಮಾಜಿ ನಾಯಕ ನಾಸರ್ ಹುಸೇನ್ ಸೇರಿದಂತೆ ಹಲವು ದಿಗ್ಗಜರು ಆ್ಯಂಡಿ ಫ್ಲವರ್ ಮರಳುವಿಕೆಗಾಗಿ ತೀವ್ರ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. 2009ರಿಂದ 2014ರ ನಡುವೆ ಇಂಗ್ಲೆಂಡ್ ತಂಡಕ್ಕೆ 3 ಆ್ಯಶಸ್ ಸರಣಿ ಗೆದ್ದುಕೊಟ್ಟು ICC ಟೆಸ್ಟ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನಕ್ಕೇರಿಸಿದ ಕೀರ್ತಿ ಫ್ಲವರ್ಗೆ ಸಲ್ಲುತ್ತೆ. ECB ಕೂಡ IPLನಲ್ಲಿ ಕೋಚ್ ಆದವರು ಕೂಡ ಇಂಗ್ಲೆಂಡ್ ಕ್ರಿಕೆಟ್ಗೆ ಕೋಚ್ ಆಗಬಹುದು ಅಂತ ಹೇಳಿದೆ. ಈ ಮೂಲಕ ಆ್ಯಂಡಿ ಫ್ಲವರ್ಗಾಗಿ ತನ್ನ ರೂಲ್ಸ್ ಕೂಡ ಚೇಂಜ್ ಮಾಡಿಕೊಂಡಿದೆ. RCBಗಾಗಿ ಆ್ಯಂಡಿ ಫ್ಲವರ್ ಇಂಗ್ಲೆಂಡ್ ಕೋಚ್ ಆಗಲ್ವಾ? ಆ್ಯಂಡಿ ಫ್ಲವರ್ ಇಂಗ್ಲೆಂಡ್ ತಂಡದ ಟೆಸ್ಟ್ ಕೋಚ್ ಹುದ್ದೆಗೆ ಅತ್ಯುತ್ತಮ ಆಯ್ಕೆಯಾದರೂ ಕೂಡ IPL ಕಾರಣದಿಂದಾಗಿ ಅವರು RCB ತೊರೆದು ಇಂಗ್ಲೆಂಡ್ ತಂಡವನ್ನು ಸೇರಿಕೊಳ್ಳುವ ಸಾಧ್ಯತೆ ತುಂಬ ಕಡಿಮೆ. ಇಂಗ್ಲೆಂಡ್ ಕ್ರಿಕೆಟ್ ತಂಡದ ಪ್ರಸ್ತುತ ಸ್ಥಿತಿ ಮತ್ತು ಫ್ಲವರ್ ಅವರ ಬಿಡುವಿಲ್ಲದ ವೇಳಾಪಟ್ಟಿಯನ್ನು ಗಮನಿಸಿದರೆ ಅವರು ಈ ಹುದ್ದೆಯನ್ನು ಒಪ್ಪಿಕೊಳ್ಳುವುದು ಬಹುತೇಕ ಅಸಾಧ್ಯ ಅಂತಲೇ ಹೇಳ್ಬೋದು. ಫ್ಲವರ್ ಅವರು ಕಳೆದ ಕೆಲವು ವರ್ಷಗಳಿಂದ ಫ್ರಾಂಚೈಸಿ ಕ್ರಿಕೆಟ್ನಲ್ಲೇ ತಮ್ಮ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಕಟ್ಕೊಂಡಿದ್ದಾರೆ. ಹೀಗಿರುವಾಗ ಅಂತಾರಾಷ್ಟ್ರೀಯ ಕ್ಯಾಲೆಂಡರ್ಗೆ, ಅದರಲ್ಲೂ ವಿಶೇಷವಾಗಿ IPL ಸಮಯಕ್ಕೆ ಹೊಂದಿಕೆಯಾಗುವಂತೆ ಅವರು ಇಂಗ್ಲೆಂಡ್ ತಂಡದೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡುವುದು ಕಷ್ಟ ಸಾಧ್ಯ ಅಂತ ಒಂದು ಮಾತು ಕೂಡ ಇದೆ. ಮುಂಬರುವ ದಿನಗಳಲ್ಲಿ ಇಂಗ್ಲೆಂಡ್ ತಂಡವು ಬಾಂಗ್ಲಾದೇಶದ ವಿರುದ್ಧ ಟೆಸ್ಟ್ ಸರಣಿಯನ್ನು ಆಡಲಿದೆ. ಆ ಸಮಯದಲ್ಲೇ IPL ಟೂರ್ನಿ ಕೂಡ ನಡೀತಾ ಇರುತ್ತೆ. RCB ಫ್ರಾಂಚೈಸಿ ಜೊತೆ ಈಗಾಗಲೇ ಒಪ್ಪಂದ ಮಾಡಿಕೊಂಡಿರುವ ಆ್ಯಂಡಿ IPL ಜವಾಬ್ದಾರಿ ಬಿಟ್ಟು ಟೆಸ್ಟ್ ಪಂದ್ಯಗಳಿಗೆ ಹಾಜರಾಗುವುದು ದೊಡ್ಡ ಸವಾಲಿನ ಕೆಲಸ. ಆ್ಯಶಸ್ ಸರಣಿಯಂಥ ಮಹತ್ವದ ಟೂರ್ನಿಗೆ ಸಿದ್ಧತೆ ನಡೆಸುವಾಗ ಇಂಗ್ಲೆಂಡ್ ತಂಡಕ್ಕೆ ಕೋಚ್ ಇಲ್ಲದಿರುವುದು ದೊಡ್ಡ ಸಮಸ್ಯೆ ಆಗಬಹುದು. ಸ್ವತಃ ಕೋಚ್ ಇಲ್ಲದಿದ್ದರೆ ಇಂಗ್ಲೆಂಡ್ ತಂಡಕ್ಕೆ ಕಷ್ಟ ಆಗಲಿದೆ. ಹೀಗಾಗಿ ಇಂಗ್ಲೆಂಡ್ ಟೆಸ್ಟ್ಗೆ ಆ್ಯಂಡಿ ಕೋಚ್ ಆಗ್ತಾರಾ ಅಥವಾ RCBಗಾಗಿ ಅದನ್ನು ತ್ಯಾಗ ಮಾಡ್ತಾರಾ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.